ನಮಸ್ಕಾರ. ಆತ್ಮೀಯ ಯಾಜ್ಞಮಲ್ಕಿ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ದಿನಚರಿಯಲ್ಲಿ ಒಮ್ಮೆ ತಡವಾಗಿ ಇಳ್ಬೋದು ಅಥವಾ ಒಂದೊಂದು ದಿನ ಬೇಗ ಹೇಳ್ತಕ್ಕಂಥ ಒಂದು ಅಭ್ಯಾಸ ಕಾಮನ್ನಾಗಿ ನೋಡ್ತೀವಿ. ಆದರೆ ಕೆಲವೊಬ್ಬರಿಗೆ ವಿಶೇಷ ಅಂಥೇಳಿ ಹೇಳ್ಬೋದು. ಅಂದರೆ ಬೆಳಗಿನ ಒಂದು ಸಮಯ 3ರಿಂದ 5 ಗಂಟೆಯಲ್ಲಿ ಎಚ್ಚರಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಕೆಲವು ವ್ಯಕ್ತಿಗಳಿಗೆ ಬರುತ್ತೆ. ಸಾಮಾನ್ಯವಾಗಿ ಆ ಒಂದು ವ್ಯಕ್ತಿಗಳು ಯಾವುದೇ ರೀತಿಯ ಒಂದು ಅಲಾರಮ್ ಅಥವಾ ಆ ಒಂದು ಪದ್ಧತಿಯನ್ನು ಇಟ್ಕೊಂಡಿರೋದಿಲ್ಲ. ಆದರೂ ಸಹ ಕಾಮನ್ ಆಗಿ ಆ ಒಂದು ಸಮಯದಲ್ಲಿ ಬೆಳಗಿನ ಜಾವ 3ರಿಂದ 5 ಗಂಟೆಯಲ್ಲಿ ಎಚ್ಚರಿಕೆ ಆಗ್ತಕ್ಕಂಥದ್ದು ನೋಡ್ಬೋದು. ಆ ಒಬ್ಬ ವ್ಯಕ್ತಿ ಯಾಕೆ ಅಲಾರಮ್ ಇಟ್ಟಿಲ್ಲ ಅಂದ್ರೂ ಎಚ್ಚರಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂದಾಗ ಆ ಒಂದು ಮುಹೂರ್ತ ಅಂತೇನು ಹೇಳ್ತೀವಿ, ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಆ ಒಂದು ಸಮಯದಲ್ಲಿ ಎಚ್ಚರಿಕೆ ಆಗ್ತಕ್ಕಂಥದ್ದು ಭಗವಂತನ ಒಂದು ಸಂದೇಶ ಅಂಥೇಳಿ ಭಾವನೆ ಮಾಡ್ಬೋದು. ಆ ಒಂದು ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ಎಚ್ಚರಿಕೆ ಆಗಿದಾಗ ಯಾವ ರೀತಿಯ ಒಂದು ಪೂಜೆ ಅಥವಾ ಜಪ ತಪಗಳನ್ನು ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಒಂದು ಲಾಭ ಏನಪ್ಪ ಅಂದರೆ, ಬ್ರಹ್ಮ ಮುಹೂರ್ತ ಅಂದಾಗ ಸೃಷ್ಟಿಕರ್ತನ ಒಂದು ಕಾಲ ಅಂಥೇಳಿ ಹೇಳ್ಬೋದು. ಅಂದರೆ ವಿಶೇಷವಾಗಿರ್ತಕ್ಕಂಥ ಸೂರ್ಯೋದಯಕ್ಕೂ ಮೊದಲು 1 ಗಂಟೆ 40 ನಿಮಿಷಗಳ ಒಳಗಾಗಿ ಬರ್ತಕ್ಕಂಥ ಮುಹೂರ್ತವನ್ನು ನಾವು ಬ್ರಾಹ್ಮಿ ಅಥವಾ ಬ್ರಹ್ಮ ಮುಹೂರ್ತ ಅಂಥೇಳಿ ಕರಿತೀವಿ. ಈ ಒಂದು ಸಮಯ ಕೇವಲ ಒಂದು 48 ನಿಮಿಷಗಳ ಕಾಲ ಅಥವಾ 50 ನಿಮಿಷಗಳ ಕಾಲ ಒಂದು ಮುಹೂರ್ತ ಅಂಥೇಳಿ ಇಟ್ಕೋಬೋದು. ಆ ಒಂದು ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ. ಆ ಒಂದು ಸಮಯದಲ್ಲಿ ಮಾಡ್ತಕ್ಕಂಥ ವಿಚಾರ ಒಂದು ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಶಕ್ತಿ ಅಂತ ಏನು ಹೇಳ್ತೀವಿ, ನಮಗೆ ಕ್ರಿಯೇಟಿವಿಟಿ ಆಗುತ್ತೆ. ಆಗ ಆ ಒಂದು ಸಮಯದಲ್ಲಿ ನಮಗೆ ಎಚ್ಚರಿಕೆಯನ್ನು ಭಗವಂತ ಕೊಟ್ಟಾಗ ಮನಸ್ಸಿಗೆ ಒಂದು ಶಾಂತಿ ಅಂಥೇಳಿ ಹೇಳ್ಬೋದು. ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥದ್ದು, ಮೌನವಾಗಿರ್ತಕ್ಕಂಥ ಒಂದು ಗಾಳಿ, ಆ ಒಂದು ತುಂಬಿರ್ತಕ್ಕಂಥ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಶಕ್ತಿ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿಯ ಮೇಲೆ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಧ್ಯಾನ ಮಾಡ್ಬೋದು ಅಥವಾ ಯೋಗ ಮಾಡ್ತಕ್ಕಂಥದ್ದು ಆಗ್ಬೋದು ಅಥವಾ ಪೂಜೆ ಪಾರಾಯಣಗಳಾಗ್ಬೋದು, ಜಪ ತಪಗಳಾಗ್ಬೋದು. ಇವನ್ನು ಮಾಡುವ ಮುಖಾಂತರ ಇರ್ತಕ್ಕಂಥ ನಮಗೆ ಒಂದು ವಿಶೇಷವಾಗಿ ಆ ಒಂದು ಜ್ಞಾನದ ಅಧ್ಯಯನಕ್ಕೆ ನಮಗೆ ಮನಃಶಾಂತಿಯನ್ನು ಕೊಡುತ್ತೆ ಅಂತೇಳಿ ಈ ಒಂದು ಜ್ಯೋತಿಷ್ಯದಲ್ಲಿ ಮತ್ತು ವೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಒಂದು ಕ್ರಮ ಅಂತೇಳಿ ಹೇಳ್ಬೋದು. ಹಾಗಾಗಿ ವೈಜ್ಞಾನಿಕವಾಗಿ ನಾವು ಯೋಚನೆಯನ್ನು ಮಾಡಿದಾಗ ಆ ಒಂದು ಸಮಯದಲ್ಲಿ ಯಾಕೆ ನಾವು ಒಂದು ವಿಶೇಷವಾಗಿದೆ ಆ ಒಂದು ಸಮಯದಲ್ಲಿ ಅಂದರೆ ಹವಾಮಾನದಲ್ಲಿ ಆ ಒಂದು ಯಾವುದು ಆಕ್ಸಿಜನ್ ಅಂತಕ್ಕಂಥದ್ದು ಕೆಲವು ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂತೇಳಿ ಹೇಳ್ಬೋದು. ರಕ್ತದಲ್ಲಿ ಸುಲಭವಾಗಿ ಒಂದು ಸಂಕಲನಗೊಂಡು ಆರೋಗ್ಯದ ಮೇಲೆ ಒಂದು ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ಅಂದರೆ ಬೆಳಗಿನ ಜಾವ ಅಂದರೆ ಕಾಮನ್ ಆಗಿ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ರೀತಿಯ ಒಂದು ಶಬ್ದಗಳಿರೋದಿಲ್ಲ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ವಾತಾವರಣ ಸಿಗುತ್ತೆ. ಆ ಮೂಲಕವಾಗಿ ಆ ಒಂದು ಆಕ್ಸಿಜನ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ ಮೂಲಕವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಒಳ್ಳೆಯ ಆರೋಗ್ಯದ ಒಂದು ಪ್ರಭಾವ ಬೀರುತ್ತೆ ಅಂತೇಳಿ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಇದು ನಾವು ಮಾಡ್ತಕ್ಕಂಥ ಕ್ರಮಗಳಿಗೆ ಒಂದು ಆಯುಷ್ಯ ವೃದ್ಧಿ ಆಗತಕ್ಕಂಥದ್ದು ಅಥವಾ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳ್ಬೋದು. ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥ ಒಂದು ಸಮಯದಲ್ಲಿ ಧ್ಯಾನ ಮತ್ತು ಯೋಗಾಸನವನ್ನು ಮಾಡುವ ಮುಖಾಂತರ ಒಂದು ಪ್ರಾರಂಭವನ್ನು ಮಾಡುವ ಮುಖಾಂತರ ಆ ದಿನಚರಿಯನ್ನು ಮನಃಶಾಂತಿಗೆ ನಮಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈ ಜ್ಯೋತಿಷ್ಯದಲ್ಲಿ ಮತ್ತು ವೇದದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ದಿನದ ಒಂದು ದೃಢ ನಿರ್ಧಾರವನ್ನು ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಪ್ರಾರಂಭ ಮಾಡ್ತಕ್ಕಂಥ ದಿನದಲ್ಲಿ ಒಳ್ಳೆಯ ಪಾಸಿಟಿವ್ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಮಗೆ ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಕೈಯಲ್ಲಿ ತುಂಬ ಒಂದು ಪ್ರಕ್ರಿಯೆಗಳನ್ನು ಮಾಡುವ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಶಕ್ತಿ ಅಂತ ಏನು ಹೇಳ್ತೀವಿ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾವ ರೀತಿ ನಾವು ಈ ಒಂದು ದಿನವನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಿದರೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂದಾಗ ಖಂಡಿತವಾಗಿ ಅಬ್ಸರ್ವ್ ಮಾಡಿ. ನಾವು ಸಾಕಷ್ಟು ಒಂದು
ಶ್ರಮವನ್ನು ಪಟ್ಟು ನಿದ್ದೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಎಲ್ಲರಿಗೂ ಆ ಒಂದು ಸಮಯದಲ್ಲಿ ಎದ್ದೇಳೋದಕ್ಕೆ ಅವಕಾಶಗಳು ಕಮ್ಮಿ ಇರುತ್ತೆ. ಆದರೆ ಕೇವಲ ಕೆಲವು ಜನರಿಗೆ ಮಾತ್ರ 3-5 ಗಂಟೆಗೆ ಒಂದು ಎಚ್ಚರಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಭಗವಂತನ ಒಂದು ಕರೆ ಅಂತೇಳಿ ನಾವು ಯೋಚನೆ ಮಾಡಬಹುದು. ಆ ಒಂದು ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಪೂಜೆ ಅಥವಾ ಜಪ ತಪಗಳು ವಿಶೇಷವಾಗಿ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಕಾಮನ್ ಆಗಿ ನಾವು ಹಿಂದೆ ಎಲ್ಲ ನೋಡಿದ್ದೇವೆ. ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಓದ್ಕೊಳ್ತಕ್ಕಂಥ ಒಂದು ಸಂದರ್ಭ ಇತ್ತು. ಯಾಕೆ ಆ ಒಂದು ಸಂದರ್ಭ ನಮಗೆ ಕೊಟ್ಟಿದ್ರು ಅಂದರೆ, ನಾವು ಬೆಳಿಗ್ಗೆ ಮಾಡ್ತಕ್ಕಂಥ ಒಂದು ಓದಾಗ್ಬೋದು, ಪೂಜೆ ಆಗ್ಬೋದು ಅಥವಾ ಪಾರಾಯಣ ಆಗ್ಬೋದು, ಮಾಡ್ತಕ್ಕಂಥ ಒಂದು ಫಲ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಎನ್ನುವ ಒಂದು ಕಾರಣದಿಂದ ಬೆಳಿಗ್ಗೆ ಎದ್ದು ಓದ್ಕೊಳ್ಳೋದ್ರಿಂದ ನಮಗೆ ವಿಶೇಷವಾದ ಚೈತನ್ಯ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ನಮಗೆ ಅಂತರಂಗದ ಆಳದ ಬಳಿಕದ ವಾಸ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಅಂತೇಳಿ ಹೇಳ್ತೀವಿ. ಪವಿತ್ರವಾಗಿರ್ತಕ್ಕಂಥ ಒಂದು ಉದಯೋನ್ಮುಖ ಒಂದು ಶಕ್ತಿಯ ಬೆಳವಣಿಗೆ ನಮಗೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಲ್ಲ, ಆ ಮುಹೂರ್ತದಲ್ಲಿ ನಾವು ಸುಧಾರಿತ ಆತ್ಮಿಕವಾಗಿರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ದೈಹಿಕ ಶಕ್ತಿಯನ್ನು ಪಡೀಬಹುದು ಅಂತೇಳಿ ಹೇಳ್ಬೋದು. 3:30ರಿಂದ ಆಗ್ಬೋದು ಅಥವಾ 5:30ರೊಳಗೆ ಅಂದರೆ ಸೂರ್ಯೋದಯದ ಒಳಗಾಗಿ ಅಥವಾ 3-5 ಗಂಟೆ ಆಗ್ಬೋದು. ಈ ರೀತಿಯ ಒಂದು ಸಮಯದಲ್ಲಿ ನಮಗೆ ಆ ಒಂದು ಎದ್ದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಭಗವಂತನ ಧ್ಯಾನವನ್ನು ಮಾಡುವ ಮುಖಾಂತರ, ಜಪ ತಪಗಳನ್ನು ಮಾಡುವ ಮುಖಾಂತರ ನಮಗೆ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸಿಗೆ ನೆಮ್ಮದಿಯಾದ ಒಂದು ಶಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇದರಿಂದ ನಮಗೆ ಅಪಾರವಾಗಿರುವಂಥ ಒಂದು ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಆತ್ಮಿಕವಾಗಿದ್ದ ಒಂದು ಶಕ್ತಿ, ಆಧ್ಯಾತ್ಮಿಕ ಒಂದು ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಯದಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ಹಾಗಾಗಿ ಸೌಮ್ಯವಾಗಿರ್ತಕ್ಕಂಥ ಒಂದು ಗಾಳಿ ಮತ್ತು ಶುದ್ಧವಾಗಿರ್ತಕ್ಕಂಥ ಒಂದು ಪ್ರಾಣವಾಯು ಅಂತೇಳಿ ಆಕ್ಸಿಜನ್ ಅಂತ ಹೇಳ್ತೀವಿ, ಅದು ನಮಗೆ ಕೊಡುತ್ತೆ. ಹಾಗಾಗಿ ಒಳ್ಳೆಯ ಒಂದು ವಾತಾವರಣ ಇರೋದ್ರಿಂದ ಇಷ್ಟೆಲ್ಲ ಲಾಭ ಸಿಗುತ್ತೆ. ಈ ಒಂದು ಸಮಯದಲ್ಲಿ ಜಪ, ಧ್ಯಾನ, ಪಠಣ ಆಗ್ಬೋದು, ಪಾರಾಯಣ ಆಗ್ಬೋದು, ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಮಯ ಉತ್ತಮವಾಗಿರುತ್ತೆ ಅಂತೇಳಿ ಹೇಳ್ಬೋದು. ನಾವು ಯಾವ ಒಂದು ವಿಷಯದ ಬಗ್ಗೆ ಒಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ, ಆ ಒಂದು ಭಗವಂತ ಖಂಡಿತವಾಗಿ ನಮಗೆ ಆ ಒಂದು ಸಮಯದಲ್ಲಿ ತಥಾಸ್ತು ಅಂತೇಳಿ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಮಾಡ್ತಕ್ಕಂಥ ಪೂಜೆ ಅಥವಾ ಪಾರಾಯಣಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ, ಶಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಮನಸ್ಸನ್ನು ಹೆಚ್ಚು ಏಕಾಗ್ರತವಾಗಿರ್ತಕ್ಕಂಥ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಆ ಸಮಯದಲ್ಲಿ ಯಾವುದೇ ರೀತಿಯ ಚಿಂತೆಗಳು ಆ ಒಬ್ಬ ಮನುಷ್ಯನಿಗೆ ಕಾಡುವುದಿಲ್ಲ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಮಯದಲ್ಲಿ ಆರೋಗ್ಯ ಲಾಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಆ ಬೆಳಗಿನ ಜಾವದಲ್ಲಿ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಸುಧಾರಿಸುತ್ತೆ ಅಂತ ಹೇಳುತ್ತೆ. ಶ್ವಾಸದ ಕಾಯಿಲೆಗಳು ಕಮ್ಮಿ ಆಗುತ್ತೆ. ತೂಕದ ಒಂದು ಸಮಸ್ಯೆ ಇರ್ತಕ್ಕಂಥದ್ದು, ಮಧುಮೇಹ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಮೆದುಳಿಗೆ ನಾವು ಬೆಳಿಗ್ಗೆ ಎದ್ದು ಯಾವಾಗ ಭಗವಂತನ ಧ್ಯಾನವನ್ನು ಮಾಡ್ತೀವಿ, ಆ ಒಂದು ಸಮಯದಲ್ಲಿ ಆ ಒಂದು ಆಲ್ಫಾ ವೇವ್ಸ್ ಅಂತೇನು ಹೇಳ್ತೀವಿ, ಆ ಒಂದು ಸಕ್ರಿಯವಾಗುತ್ತೆ, ಪಾಸಿಟಿವ್ ಆಗುತ್ತೆ ಅಂತೇಳಿ ಹೇಳ್ತೀವಿ. ಆ ಒಂದು ನಿರ್ಣಯ ಮಾಡ್ತಕ್ಕಂಥ ಸಾಮರ್ಥ್ಯ ಮತ್ತು ಸೃಜನಾತ್ಮಕತೆ ಇರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಏನಪ್ಪ ಅಂದರೆ, ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಆ ಒಂದು ಸಮಯದಲ್ಲಿ 3-5 ಗಂಟೆಯಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಹೆಚ್ಚಿನ ಒಂದು ಅಧ್ಯಯನಕ್ಕೆ ಪ್ರಾರಂಭ ಮಾಡಿ ಓದಿ. ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನಾರ್ಜನೆ ಅಂತಕ್ಕಂಥದ್ದು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾರ್ಥಿಗಳು ಸಿಗುತ್ತೆ. ಹಾಗಾಗಿ ಬಹಳ ಹಿಂದಿನ ಕಾಲದಲ್ಲಿ ಈ ಒಂದು ಸಮಯವನ್ನು ನಾವೆಲ್ಲ ನೋಡಿ ಆ ಒಂದು ಸಮಯದಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಆ ಒಂದು ಸಮಯದಲ್ಲಿ ವಿಶೇಷವಾದಂಥ ಪಾಸಿಟಿವ್ನೆಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಆ ಒಂದು ಸಮಯದಲ್ಲಿ ಭಗವಂತನ ಒಂದು ಕರೆ ಅಂತಲೇ ಭಾವನೆ ಮಾಡ್ಬೋದು. ಹಾಗಾಗಿ ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಥವಾ ಭಗವಂತನ ಒಂದು ಪೂಜೆಯನ್ನು ಮಾಡಿ ಆ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ, ನಮಗೆ ಎನರ್ಜಿ ಅಂತಕ್ಕಂಥದ್ದು ಕ್ರಿಯೇಟಿವಿಟಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತಕ್ಕಂಥ ಲಾಭಗಳನ್ನು ನಾವೆಲ್ಲ ಪಡ್ಕೊಂಡಾಗ ಭಗವಂತನ ಒಂದು ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷ ಅಂದರೆ ನಾವು ಮಾಡ್ತಕ್ಕಂಥದ್ದು ಎಷ್ಟೋ ಪೂಜೆಗಳು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಭಗವಂತನ ಒಂದು ಆಶೀರ್ವಾದ ಸಿಗ್ತಾ ಇಲ್ಲ. ಯಾಕೆ, ಯಾವ ಥರ ಅಂತ ನಾವು ಭಾವನೆ ಮಾಡ್ಕೊಳ್ತೀವಿ. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಸಮಯವನ್ನು ನಾವು ನೋಡಬೇಕಾಗತ್ತೆ. ಯಾವ ರೀತಿ ನಾವು ಆ ಒಂದು ಸಮಯ ಅಂದರೆ ಕಾಮನ್ ಆಗಿ 10 ಗಂಟೆ ಮೇಲೆ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಇನ್ನು ಸಮಯ ಮೀರಿದ ಮೇಲೆ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕೆಲವರಿಗೆ ಸಿಕ್ಕಿದಾಗ, ಆ ಒಂದು ಸಂದರ್ಭ ಸಿಕ್ಕಿದಾಗ ಆ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ, ನಮಗೆ ಅದರಿಂದ ಫಲ ಸಿಗ್ತಾ ಇಲ್ಲ ಅಂತೇಳಿ ಕಾಮನ್ ಆಗಿ ನಾವು ಮಾತಾಡ್ಕೊಳ್ತೀವಿ. ಆದರೆ ಮಾಡ್ತಕ್ಕಂಥ ಒಂದು ಪೂಜೆ ಅಂತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದ 5 ಗಂಟೆ ಒಳಗೆ ಪೂಜೆಯನ್ನು ಮಾಡಿದರೆ, ನೀವು ಯಾವ ಒಂದು ಸಂಕಲ್ಪವನ್ನು ಇಟ್ಕೊಂಡು ಆ ಒಂದು ಪೂಜೆ ಮಾಡ್ತೀರಾ, ಆ ಒಂದು ಸಂಕಲ್ಪ ಖಂಡಿತವಾಗಿ 100ಕ್ಕೆ 100ರಷ್ಟು ನಿಮ್ಮ ಒಂದು ಮನಸ್ಸಿನ ಒಂದು ಸಂಕಲ್ಪ ನೆರವೇರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಆ ಒಂದು ಸಮಯದಲ್ಲಿ ನಮಗೆ ವಿಶೇಷವಾಗಿ ಸಿಗುತ್ತೆ. ಆ ಒಂದು
ಒಂದು ಸಮಯದಲ್ಲಿ ನಿಮಗೆ ಯಾರಿಗಾದ್ರೂ ಮಲಗಿದ್ದಾಗ 3 ರಿಂದ 5 ಗಂಟೆಗೆ ಎಚ್ಚರ ಆದಾಗ ಖಂಡಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಸ್ಮರಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಆಗ್ಬೋದು, ಓಂ ನಮಃ ಶಿವಾಯ ಆಗ್ಬೋದು, ಅಥವಾ ನಿಮ್ಮ ಇಷ್ಟದೇವರ ಒಂದು ಪ್ರಾರ್ಥನೆಯನ್ನು ಶ್ಲೋಕಗಳನ್ನು ಪಾರಾಯಣವನ್ನು ಮಾಡಿ, ಅಥವಾ ಒಂದು ಅಭಿಷೇಕವನ್ನು ಮಾಡಿ, ನಿಮಗೆ ಸಾಧ್ಯವಾದಷ್ಟು ವೇದ ಪಾರಾಯಣವನ್ನು ಮಾಡಿ, ಭಗವದ್ಗೀತವನ್ನು ಒಂದು ಪಾರಾಯಣವನ್ನು ಮಾಡಿ, ಅಥವಾ ಒಂದು ಜಪ ತಪಗಳನ್ನು ಮಾಡುವ ಮುಖಾಂತರ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಶಕ್ತಿ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಅದು ನಮಗೆ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ನಿಮಗೆ ಬೆಳಗಿನ ಜಾವ ಒಂದು ಎಚ್ಚರಿಕೆ ಆದರೆ ಖಂಡಿತವಾಗಿ ಅದು ಭಗವಂತನ ನಮ್ಮ ಒಂದು ಕೊಡ್ತಾ ಇರತಕ್ಕಂಥ ಒಂದು ಸಂಕೇತ ಅಂತ ಭಾವಿಸಿ ಮತ್ತು ಸಂದೇಶ ಅಂತ ಭಾವನೆಯನ್ನು ಮಾಡಿಕೊಂಡು ನಮಗೆ ಮುಂದೆ ಆಗ್ತಕ್ಕಂಥ ಒಂದು ದಿನಗಳಲ್ಲಿ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಆ ಒಂದು ಶಕ್ತಿ ನಮಗೆ ಭಗವಂತ ಕೊಡ್ತಾ ಇದ್ದೇನೆ ಅಂತ ಭಾವನೆ ಮಾಡ್ಕೊಳ್ಳಿ. ಆ ಒಂದು ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಜಾಸ್ತಿ ಯಾವುದೇ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯ ಒಂದು ಅವಕಾಶ ಇಲ್ಲ. ಆ ಒಂದು ಎದ್ದ ಸಮಯದಲ್ಲಿ ನಮಗೆ ಭಗವಂತ ಇವತ್ತಿನವರೆಗೂ ಬೇಕಾದಷ್ಟು ಹಣ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಅಂತ ನೀವು ಭಾವನೆ ಮಾಡ್ಕೊಳ್ಳಿ. ಮುಂದೆ ನಮಗೆ ಭಗವಂತ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಲಾಭವನ್ನು ಕೊಟ್ಟಿದ್ದಾನೆ ಅಂತ ರೀತಿ ಎಲ್ಲ ನೀವೇನು ಮಾತಾಡ್ಕೊಳ್ತೀರಾ, ಏನು ವಿಚಾರವನ್ನು ಹೇಳ್ತೀರಾ, ಪಾಸಿಟಿವ್ ಆಗಿ ನೀವು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ. ಆ ಮುಖಾಂತರವಾಗಿ ನಮಗೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಆ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ವಂದನೆ ಮಾಡ್ತಾ ಇದ್ದೀವಿ. ನಾನು ಆ ಭಗವಂತನಲ್ಲಿ ಶರಣು ಹೊಂದಿದ್ದೇನೆ, ಆ ಭಗವಂತನಿಗೆ ನಮ್ಗೆ ಇಷ್ಟೆಲ್ಲ ಸುಖ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ, ಹಾಗಾಗಿ ಭಗವಂತನಿಗೆ ನಾನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ನೀವು ಭಾವನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಈ ಒಂದು ಪ್ರಯೋಗ ಅಂತೇಳಿ ಹೇಳ್ಬೋದು. 3 ರಿಂದ 5 ಗಂಟೆ ನೀವು ಎದ್ದು ಕೇವಲ ಒಂದು 21 ದಿನಗಳ ಅಥವಾ 1 ತಿಂಗಳ ಕಾಲ ನೀವು ಈ ಅಭ್ಯಾಸವನ್ನು ಮಾಡಿ ಬೆಳಗಿನ ಒಂದು ಸಮಯದಲ್ಲಿ ನೀವು ಏನು ಮಾತಾಡ್ಕೊಳ್ತೀರಾ ಎಲ್ಲ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ಒಳ್ಳೆಯ ನನಗೆ ಸಾಕಷ್ಟು ಹಣ ಬಂದಿದೆ ಅಂತ ಭಾವನೆ ಮಾಡ್ಕೊಳ್ಳಿ, ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಭಾವನೆ ಮಾಡ್ಕೊಳ್ಳಿ, ಕೆಲಸದಲ್ಲಿ ನನಗೆ ಪ್ರಮೋಷನ್ ಆಗಿದೆ ಅಂತ ಭಾವನೆ ಮಾಡ್ಕೊಳ್ಳಿ, ಮತ್ತು ವಿಶೇಷವಾಗಿರ್ತಕ್ಕಂಥ ನನಗೆ ವಿದ್ಯಾ ಉನ್ನತಿ ಆಗಿದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವೆಲ್ಲ ಮಾಡುವ ಮುಖಾಂತರ ನಾವು ಬೆಳಗಿನ ಒಂದು ಸಮಯದಲ್ಲಿ ಭಗವಂತನನ್ನ ಕುರಿತು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತೀವಿ ಆ ಒಂದು ಪ್ರಾರ್ಥನೆ ಒಂದು ವಿಶ್ವದ ಮೂಲಕ ಆ ಭಗವಂತನ ಮೂಲಕ ನಮಗೆ ಅದು ವಾಪಸ್ ಬರುತ್ತೆ ಅಂತೇಳಿ ಹೇಳುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ವಿಶೇಷವಾದ ಅದಕ್ಕೆ ಆದ ಒಂದು ಶಕ್ತಿ ಇದೆ ಅಂತೇಳಿ ಹೇಳ್ತೀವಿ. ಹಾಗಾಗಿ ಸಾಕಷ್ಟು ಜನರು ತಪ್ಪು ಕಲ್ಪನೆಯನ್ನು ತಿಳ್ಕೊಂಡಿರ್ತಾರೆ. ನಾವೆಷ್ಟು ಪೂಜೆಗಳನ್ನು ಮಾಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ, ಹೋಮ ಹವನಗಳನ್ನು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಭಗವಂತನ ಒಂದು ಅನುಗ್ರಹ ಸಿಗ್ತಾ ಇಲ್ಲ ಅಂದ್ಕೊಳ್ತೀವಿ. ಅದು ತಪ್ಪು ಕಲ್ಪನೆ. ನಾವು ಮಾಡ್ತಕ್ಕಂಥ ಒಂದು ಪೂಜೆಯಲ್ಲಿ ವಿಶೇಷವಾದ ಒಂದು ನಂಬಿಕೆ ಇರಬೇಕು. ಶ್ರದ್ಧೆಯಿಂದ ನೀವು ಪ್ರಾರ್ಥನೆಯನ್ನು ಮಾಡಿ, ನಾವು ಈ ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆ ಈ ಒಂದು ಫಲ ಸಿಗುತ್ತಾ ಅಂತೇಳಿ ನಾವು ಕೆಲವೊಂದು ಅಸಡ್ಡೆ ಮಾತುಗಳನ್ನು ಆಡ್ತಕ್ಕಂಥವ್ರನ್ನ ನೋಡ್ತೀವಿ. ಆದರೆ ಆ ಯಾವುದೇ ರೀತಿಯ ಒಂದು ಅಸಡ್ಡೆ ಮಾತುಗಳು ಇಲ್ಲಿ ಯಾವುದು ಕೆಲಸ ಮಾಡೋದಿಲ್ಲ. ನಂಬಿಕೆ ಶ್ರದ್ಧೆಗಳು ವಿಶೇಷವಾಗಿ ನಮಗೆ ಬೇಕಾಗುತ್ತೆ. ನೀವು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ ವಿಶೇಷವಾಗಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ಆ ಭಗವಂತ ಆ ಮೂಲಕವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನೀವು ಬೆಳಗಿನ ಜಾವದಲ್ಲಿ 3 ರಿಂದ 5 ಗಂಟೆಗೆ ಎದ್ದ ತಕ್ಷಣದಲ್ಲಿ ನನಗೆ ವಿಶೇಷವಾಗಿರ್ತಕ್ಕಂಥ ಕೋಟಿಗಟ್ಟಲೆ ಹಣವನ್ನು ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ನನಗೆ ಒಳ್ಳೆ ಕೆಲಸದಲ್ಲಿ ಪ್ರಗತಿ ಆಗಿದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಒಂದು ನೀವು ಏನು ಪ್ರಾರ್ಥನೆಯನ್ನು ಮಾಡ್ತೀರಾ ಆ ಭಗವಂತನಿಗೆ ಇವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಈ ಪರಿಸರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ನಮಗೆ ಭಗವಂತ ಇಷ್ಟೆಲ್ಲ ಸುಖಗಳನ್ನು ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರ ನಮಗೆ ಪುನಃ ಆ ಭಗವಂತನಿಂದ ನಮಗೆ ಬೇಕಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ಅಭಿವೃದ್ಧಿ ಆಗ್ಬೋದು, ಹಣದ ಒಂದು ಸಮಸ್ಯೆ ಇರ್ತಕ್ಕಂಥದ್ದಾಗ್ಬೋದು, ಯಾವುದೇ ಒಂದು ವಿದ್ಯೆಯ ಒಂದು ಪ್ರಗತಿ ಆಗ್ತಕ್ಕಂಥದ್ದಾಗ್ಬೋದು, ಕೆಲಸದಲ್ಲಿ ಒತ್ತಡ ಆಗ್ತಕ್ಕಂಥದ್ದಾಗ್ಬೋದು, ಇವೆಲ್ಲ ದೂರ ಆಗುತ್ತೆ. ಹಾಗಾಗಿ ಆ ಮೂಲಕವಾಗಿ ಒಂದು ಚೈತನ್ಯ ಶಕ್ತಿ ಅಂತ ಏನು ಹೇಳ್ತೀವಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಸಿಕ್ಕಿದಾಗ ನೀವು ಯಾವ ಉದ್ದೇಶ ಇಟ್ಕೊಂಡು ಆ ಒಂದು ಪ್ರಾರ್ಥನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀರಾ ಆ ಭಗವಂತನ ಒಂದು ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಹಿಂದಿನಿಂದಲೇ ಒಂದು ಪ್ರಾರಂಭವನ್ನು ಮಾಡಿ ಈ ಒಂದು ಸಮಯವನ್ನು ಒಂದು ಅಮೃತ ಘಳಿಗೆ ಅಂತ ಪ್ರಾರಂಭವನ್ನು ಮಾಡಿ 3 ರಿಂದ 5 ಗಂಟೆ ಒಳಗೆ ನೀವು ಸಾಕಷ್ಟು ದಿನಗಳಲ್ಲಿ ಈ ಒಂದು ಯಶಸ್ಸಿನ ಒಂದು ಜೀವನ ಅಂತೇಳಿ ಭಾವನೆಯನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಮೂಲಕವಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಜಾಗೃತವಾಗುತ್ತೆ. ಆ ಮೂಲಕವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ. ಇದನ್ನು ನಾವು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಬೇಕಾಗತ್ತೆ. ನಾವು ಹೇಳಿದ ಮಾತ್ರಕ್ಕೆ ಇದು ಬರುತ್ತಾ ಅಂತ ಒಂದು ಅಶ್ರದ್ಧೆಯನ್ನು ಮಾತುಗಳನ್ನು ಮಾತಾಡೋದನ್ನು ತಪ್ಪು ಅಂತೇಳಿ ಹೇಳ್ಬೋದು. ಹಾಗಾಗಿ ನಾವು ಮೊದಲು ಭಗವಂತನಲ್ಲಿ ನಂಬಿಕೆ ಇಡಬೇಕು ಮತ್ತು ಶ್ರದ್ಧೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಮೂಲಕವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಶಕ್ತಿ ಆ ವೈಬ್ರೇಷನ್ಸ್ ಅಂತಕ್ಕಂಥದ್ದು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪರಿಸರದಿಂದ ಭಗವಂತನ ಅನುಗ್ರಹದಿಂದ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ
ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ 3ರಿಂದ 5 ಗಂಟೆಗೆ ಎದ್ದುವ ಒಂದು ಹೇಳ್ತಕ್ಕಂಥ ಒಂದು ಅವಕಾಶ ಖಂಡಿತ ಇದ್ದಲ್ಲಿ ಆ ಒಂದು ಸದವಕಾಶ ಅಂತ ಭಾವನೆಯನ್ನು ಮಾಡಿಕೊಂಡು ಎಲ್ಲರೂ ಎದ್ದು ಬೆಳಗಿನ ಒಂದು ಸಮಯದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ, ಭಗವಂತನ ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಜಪ ತಪಗಳನ್ನು ಮಾಡಿ, ಆ ಮೂಲಕವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಂದ ಭಗವಂತ ದೂರ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಅವಕಾಶ ಅಂತೇಳಿ ಭಾವನೆಯನ್ನು ಮಾಡಿ ಪ್ರತಿನಿತ್ಯ ಈ ಒಂದು ಸಮಯ ಇರ್ತಕ್ಕಂಥ ಸಮಯವನ್ನು ಸದುಪಯೋಗವನ್ನು ಮಾಡಿಕೊಂಡು ಈ ಒಂದು ಹೇಳಿರ್ತಕ್ಕಂಥ 3ರಿಂದ 5 ಗಂಟೆ ಅಥವಾ 3:30ಯಿಂದ 5 ಗಂಟೆ ಒಳಗಾಗಿ ಅಂದರೆ ಸೂರ್ಯೋದಯಕ್ಕೆ ಒಳಗಾಗಿ ಹೇಳ್ತಕ್ಕಂಥ ಒಂದು ಕ್ರಮವನ್ನು ಅಭ್ಯಾಸವನ್ನು ಮಾಡಿ ಆ ಒಂದು ಸಮಯದಲ್ಲಿ ಭಗವಂತನ ಒಂದು ಶರಣು ಹೋಗಿ ಭಗವಂತನ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಎಲ್ಲ ನನಗೆ ಭಗವಂತ ಅಂದರೆ ಪಾಸಿಟಿವ್ ಆಗಿ ಹೇಳ್ಕೊಡಿ, ನನಗೆಲ್ಲ ಕೊಟ್ಟಿದ್ದಾನೆ, ಹಣವನ್ನು ಕೊಟ್ಟಿದ್ದಾನೆ, ವಿಶೇಷವಾದ ಒಂದು ಮನೆಯನ್ನು ಕೊಟ್ಟಿದ್ದಾನೆ, ಕಾರು ಬಂಗಲೆ ನನಗೆ ಏನು ಬೇಕು ಎಲ್ಲವನ್ನು ಭಗವಂತನ ಸಮರ್ಪಣೆ ನನಗೆ ಕೊಟ್ಟಿದ್ದಾನೆ ಅಂತೇಳಿ ಆ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ. ಹಾಗಾಗಿ ಭಗವಂತ ಅನುಗ್ರಹದಿಂದ ನಿಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಶೀಘ್ರವಾಗಿ ನಿಮಗೆ ಒಂದು ಆಸೆಗಳು ಆಕಾಂಕ್ಷೆಗಳು ಏನೇ ಇದ್ದರೂ ಖಂಡಿತವಾಗಿ ನೆರವೇರುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ವಿಚಾರವಾಗಿ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಹಾಗಾಗಿ ಸಾಕಷ್ಟು ಸಲ ನಾವು ಗೃಹ ಪ್ರವೇಶವನ್ನು ಮುಹೂರ್ತವನ್ನಿಟ್ಟಾಗ ಬೆಳಗಿನ ಒಂದು ಸಮಯದಲ್ಲಿ 3 ಗಂಟೆಯಿಂದ 5 ಗಂಟೆ ಗೃಹ ಪ್ರವೇಶವನ್ನು ಒಂದು ಲಗ್ನವನ್ನು ಕೊಡ್ತೀವಿ. ಯಾಕೆ ಆ ಒಂದು ಸಮಯದಲ್ಲಿ ಒಂದು ಪಾಸಿಟಿವ್ ಶಕ್ತಿ ವೈಬ್ರೇಷನ್ಸ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಗೃಹ ಪ್ರವೇಶವನ್ನು ಆ ಒಂದು ಸಮಯದಲ್ಲಿ ಮಾಡಿದಾಗ ಆ ಮನೆಗೆ ಯಜಮಾನನಿಗೆ ಒಳಿತು ಅಂದರೆ ಒಳ್ಳೆಯ ಒಂದು ಫಲವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ. ಆ ಮನೆಗೆ ಹೋದ ಒಂದು ಸಮಯದಲ್ಲಿ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗ್ಬೋದು, ಇನ್ನೊಂದು ಮನೆ ಕಟ್ತಕ್ಕಂಥ ಒಂದು ಯೋಗ ಆಗ್ಬೋದು, ಕಾರ್ ತಗೊಳ್ತಕ್ಕಂಥ ಒಂದು ಯೋಗ ಆಗ್ಬೋದು, ಅಂದರೆ ಪ್ರಗತಿ ಆಗ್ತಕ್ಕಂಥ ಒಂದು ಸಂದರ್ಭ 100ಕ್ಕೆ 100ರಷ್ಟು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತಕ್ಕೆ ಇರ್ತಕ್ಕಂಥ ಒಂದು ಬಲ ಅಂದರೆ ಈ ರೀತಿಯ ಒಂದು ವಿಶೇಷವಾದ ಶಕ್ತಿ ಇದೆ. ಹಾಗಾಗಿ ಈ ಒಂದು ಶಕ್ತಿಯನ್ನು ನೀವೆಲ್ಲ ಉಪಯೋಗವನ್ನು ಮಾಡಿಕೊಂಡು ಆ ಭಗವಂತನ ಒಂದು ಅನುಗ್ರಹವನ್ನು ಪಡೆಯಲಿ ಅಂತ ನಮ್ಮ ಉದ್ದೇಶ. ನಮಸ್ಕಾರ.